ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ರಾಯಪ್ಪ ಮಾತಾಡ್ತಿದ್ದೀನಿ. ಬನ್ನಿ, ಇವತ್ತು ನಾನು ಒಡೇರಳ್ಳಿ, ನಿಮಗೆ ಲಕ್ಷ್ಮೀಪುರ ನಿಯರಲ್ಲಿ ಒಡೇರಳ್ಳಿ ಅಂತ ಬರುತ್ತೆ. ಅಲ್ಲಿ ನಾನು ನಿಮಗೆ ಇವತ್ತು ಒಂದು ರೆಂಟಲ್ ಇನ್ಕಮ್ ಪ್ರಾಪರ್ಟಿನ ತೋರ್ಸೋಕೆ ಕರ್ಕೊಂಬಂದಿದ್ದೀನಿ. ನಿಜವಾಗಿಯೂ ಮನೆ ಚೆನ್ನಾಗಿದೆ, ರೆಂಟಲ್ ಇನ್ಕಮ್ ಕೂಡ ನಿಮಗೆ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇಲ್ಲಿ ನಿಮಗೆ ಲೇಕ್ ಕೂಡ ಚೆನ್ನಾಗಿ ಹತ್ರ ಇದೆ, ಮತ್ತು ಅಷ್ಟೇ ನಿಯರಲ್ಲಿ ಪಾರ್ಕ್ ಕೂಡ ಇದೆ. ಮತ್ತು ನಿಮಗೆ MS ಪಾಳ್ಯ, ಮತ್ತು ನಿಮಗೆ NPS ಸ್ಕೂಲು, ಯಲಹಂಕ, ನಿಮಗೆ ಸಂಭ್ರಮ್ ಕಾಲೇಜು ಎಲ್ಲ ನಿಯರಲ್ಲಿದೆ. ಅಷ್ಟು ಅಂದರೆ ಎಷ್ಟು ನಿಯರ್ ಅಂದರೆ ಎಲ್ಲ 1 ಕಿಲೋಮೀಟ್ರ್ ಒಳಗಡೆ ಬರುತ್ತೆ. ಯಲಹಂಕ ಮಾತ್ರ ನಿಮಗೆ 3 ಕಿಲೋಮೀಟ್ರ್ ಆಗುತ್ತೆ. ಅಷ್ಟು ಹತ್ರದಲ್ಲಿ ಒಂದು ಬಿಲ್ಡಿಂಗ್ನ ನಾನು ನಿಮಗೆ ತೋರ್ಸೋಕೆ ಕರ್ಕೊಂಡ್ಬಂದಿದ್ದೀನಿ. ನೋಡಿ, ನಿಮಗೆ ಮೇಯ್ನ್ ರೋಡ್ ನೋಡೋದಾದರೆ ಲಾಸ್ಟ್ ಕಾರ್ ನಿಂತಿದೆಯಲ್ಲ, ಅದು ಮೇಯ್ನ್ ರೋಡ್ ಬರುತ್ತೆ. ಅಲ್ಲಿ ಲೇಕ್ ಬರುತ್ತೆ, ಲೇಕ್ ಪಕ್ಕದಲ್ಲೇ ದೊಡ್ಡ ರೋಡ್ ಇದೆ. ಇನ್ನು ಅದು ಬಿಟ್ಟರೆ ನಿಮಗೆ ಇದು ಒಳಗಡೆ ಬರುವಂಥ ರೋಡು 30 ಫೀಟ್ ರೋಡ್ ಇದೆ. ರೋಡ್ ಕೂಡ ಚೆನ್ನಾಗಿ ಡೆವಲಪ್ ಆಗಿದೆ. ಬನ್ನಿ, ಅಂಥ ಒಂದು ಮನೆ ನಾನು ನಿಮಗೆ ಇವಾಗ ವಿಸಿಟ್ ಮಾಡ್ಸೋಕೆ ಕರ್ಕೊಂಬಂದಿದ್ದೀನಿ. ಮನೆ ನೀವು ಹೊರಗಡೆಯಿಂದ ನೋಡೋದಾದರೆ ಎಲಿವೇಶನ್ ನೋಡೋದಿರೋದರೆ ತುಂಬಾ ಡೀಸೆಂಟಾಗಿ ಓವರ್ ಕಲರ್ ಕೊಡ್ದಂಗೆ ಡೀಸೆಂಟಾಗಿ ಕಲರ್ನ ಕೊಟ್ಟು ಮಾಡಿದ್ದಾರೆ. ನಿಜವಾಗೂ ಮನೆ ಎಲಿವೇಶನ್ನು ನನಗಂತೂ ಇಷ್ಟ ಆಯಿತು. ಹಾಗೆ ನನ್ನ ಕಸ್ಟಮರ್ ಕೂಡ ಇಷ್ಟ ಆಗಬೇಕಲ್ವ, ನನ್ನ ಫ್ರೆಂಡ್ಸ್ಗೆಲ್ಲ ಇಷ್ಟ ಆದರೆ ನಮಗೆ ಇಷ್ಟ ಆದಂಗೆ. ನೋಡಿ, ತುಂಬಾ ಡೀಸೆಂಟ್ ಕಲರ್ ಇದೆ, ಎಲ್ಲೂ ಓವರ್ ಕಲರ್ ಕೊಟ್ಟಿಲ್ಲ. ಬನ್ನಿ, ಈಗ ನಾವು ಒಳಗಡೆ ಮನೇನ ವಿಸಿಟ್ ಮಾಡೋಣ. ನಾನು ರೋಡ್ ಕೂಡ ನಿಮಗೆ ಹೇಳಿದ್ದೀನಿ, ರೋಡ್ 30 ಫೀಟ್ ಬರುತ್ತೆ. ಗೇಟು MS ಅಲ್ಲಿ ಮಾಡಿದ್ದಾರೆ, ಗೇಟ್ ಆಫ್ ಗೇಟ್ ಇದೆ. ಇನ್ನು ನೀವು ಗಾಡಿ ಪಾರ್ಕಿಂಗ್ ತೊಗೊಳ್ಳೋದಾದರೆ ತುಂಬಾ ದೊಡ್ಡದಾಗಿ ಪಾರ್ಕಿಂಗ್ ಕೊಟ್ಟಿದ್ದಾರೆ. ಪಾರ್ಕಿಂಗ್ ಏನು ತೊಂದರೆ ಇಲ್ಲ, ನಿಮಗೆ 2 ಕಾರ್ ನಿಲ್ಲಿಸ್ಕೊಂಡ್ರು ಮತ್ತು ನಿಮಗೆ ಆರಾಮಾಗಿ 2 ವೀಲರ್ ಕೂಡ ನಿಲ್ಲಿಸ್ಬೋದು. ಅಷ್ಟು ದೊಡ್ಡ ಪಾರ್ಕಿಂಗ್ ಅಂತೂ ಇದೆ. ಪಾರ್ಕಿಂಗ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಈ ಸೈಜಲ್ಲಿ ಪಾರ್ಕಿಂಗು ನಿಜವಾಗಿ ಚೆನ್ನಾಗಿದೆ. ಮತ್ತು ಇನ್ನೊಂದು ಏನಂದರೆ, ಈ ಮನೆಗೆ ಸೆಟ್ ಪ್ಯಾಕ್ ಕೂಡ ಅಷ್ಟೇ ನೀಟಾಗಿ ಕೊಟ್ಟಿದ್ದಾರೆ. ನನಗೆ ಸೆಟ್ ಪ್ಯಾಕ್ ಕೂಡ ಇವ್ರು ಬಿಟ್ಟರೆ ತುಂಬ ಇಷ್ಟ ಆಯಿತು. ಯಾಕಂದರೆ ಕೆಲವರು ಬಿಡ್ತಾರೆ, ಒಂದು ಗೋಡಿ ಹೋಗಬೇಕು ಒಬ್ಬರು, ಆ ಥರ ಸೆಟ್ ಪ್ಯಾಕ್ನ ಕೊಡ್ತಾರೆ. ನೋಡಿ, ಆರಾಮಾಗಿ ಫ್ರೀಯಾಗಿ ಹೋಗ್ಬೋದು. ಸೆಟ್ ಪ್ಯಾಕಲ್ಲಿ ಇಬ್ಬರು ಹೋಗ್ಬೋದು. 2 ರಿಂದ 2.5 ಅಡಿ ಜಾಗನ ಆರಾಮಾಗಿ ನಿಮಗೆ ಸೆಟ್ ಪ್ಯಾಕ್ ಕೊಟ್ಟಿದ್ದಾರೆ. ಆಲ್ರೌಂಡ್ ಸೆಟ್ ಪ್ಯಾಕು. ನೀವು ಈ ಕಡೆಯಿಂದ ಹೋದರೆ ನೀವು ಆ ಕಡೆ ವಾಪಸ್ ಆ ಕಡೆಯಿಂದನೇ ಬರ್ಬೋದು ಆರಾಮಾಗಿ. ಅಷ್ಟು ಫ್ರೀಯಾಗಿ ಸೆಟ್ ಪ್ಯಾಕ್ ಇದೆ. ಎಲ್ಲರೂ ಇವತ್ತು ಸೆಟ್ ಪ್ಯಾಕ್ ಇದೆಯಾ ಅಂತಲೇ ನೋಡ್ತಿರಲ್ವ, ತುಂಬಾ ಚೆನ್ನಾಗಿ ಸೆಟ್ ಪ್ಯಾಕ್ ಕೊಟ್ಟಿದ್ದಾರೆ. ಇನ್ನು ಮನೆ ನಾವು ನೋಡೋದಾದರೆ ಪಿಲ್ಲರ್ ನೋಡಿ, ಪಿಲ್ಲರ್ ತುಂಬಾ ದಪ್ಪ ಕೊಟ್ಟಿದ್ದಾರೆ. ಈ ಮನೆಯಲ್ಲಿ ನೀವು ಗ್ರೌಂಡಲ್ಲಿ ನೋಡೋದಾದರೆ ಒಂದು ಬೋರ್ವೆಲ್ ಬರುತ್ತೆ, ಕೆಳಗಡೆ ಸಿಂಗಲ್ ಬೆಡ್ರೂಮ್ ಮನೆ ಬರುತ್ತೆ. ಸಿಂಗಲ್ ಬೆಡ್ರೂಮ್ ಮನೆ ಮತ್ತು ಬೋರ್ವೆಲ್ ಎರಡೂ ನಾನು ನಿಮಗೆ ಇವಾಗ ವಿಸಿಟ್ ಮಾಡಿಸ್ತೀನಿ. ನೋಡಿ, ಇದು ಬೋರ್ವೆಲ್ ಬರುತ್ತೆ. ಈ ಗ್ಯಾಪಲ್ಲಿ, ಈ ಗ್ಯಾಪ್ ಏನಿದೆ ಇದು ಬೋರ್ವೆಲ್ ಇದೆ, ಅಲ್ಲಿ ಗ್ರಾನೈಟ್ ಹಾಕಿ ಮುಚ್ಚಿದ್ದಾರೆ. ಇನ್ನು ನೀವು ಕೆಳಗಡೆ ಮನೆ ಡೋರ್ನ ನೋಡೋದಾದರೆ, ಡೋರ್ ತುಂಬಾ ಬಾಡಿಗೆ ಮನೆ ಅಂತ ಏನು ನಿಮಗೆ ಡಿಫ್ರೆನ್ಸ್ ಮಾಡಿಲ್ಲ, ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಡೋರು. ಇನ್ನು ನೀವು ಹಾಲ್ ನೋಡಿ, ನಿಜವಾಗೂ ಫುಲ್ ಫ್ರೀಯಾಗಿದೆ. ಹಾಲ್ ಫ್ರೀಯಾಗಿದೆ. ದೇವ್ರ ಮನೆ ಕೂಡ ಸಿಂಗಲ್ ಬೆಡ್ರೂಮ್ ಅಂತ ಏನು ನಿಮಗೆ ಇದು ಮಾಡಿಲ್ಲ. ದೇವ್ರ ಮನೆ ಸಿಂಪಲಾಗಿ ಮಾಡಿದ್ರು. ದೇವ್ರ ಮನೆ ದೇವ್ರ ಮನೆಯಲ್ಲೇ ಕೊಟ್ಟಿದ್ದಾರೆ. ಅದೊಂದು ವಾಸ್ತು ಪ್ರಕಾರ ಚೆನ್ನಾಗಿ ಬಂದಿದೆ ದೇವ್ರ ಮನೆ ಇದು. ನಿಮಗಿನ್ನು ಸೆಟ್ ಪ್ಯಾಕ್ ಕೂಡ ಆರಾಮಾಗಿ ಕೊಟ್ಟಿರೋದ್ರಿಂದ ಹಂಗೆ ಸೆಟ್ ಪ್ಯಾಕಿಗೆ ಒಂದು ಡೋರ್ ಕೂಡ ಕೊಟ್ಟಿದ್ದಾರೆ. ನೋಡಿ, ಅಲ್ಲಿ ತುಂಬಾ ಚೆನ್ನಾಗಿದೆ. ನಿಜವಾಗೂ ನನಗಂತೂ ಈ ಮನೆ ಇಷ್ಟ ಆಯಿತು. ಹಾಗೆ ಎಲ್ಲರಿಗೂ ನನ್ನ ಫ್ರೆಂಡ್ಸ್ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಬನ್ನಿ, ಫುಲ್ ಮನೆ ನೋಡ್ಕೊಂಡು ಬರೋಣ. ನೋಡಿ, ಈ ಕಡೆ ನಿಮಗೆ ಕಿಚನ್ ಕಾಣಿಸ್ತಾ ಇದೆಯಲ್ವ, ಡೈರೆಕ್ಷನ್ನು ಅದು ಕಿಚನ್ ಬರುತ್ತೆ. ಇದು TV ಯೂನಿಟ್ ಬರುತ್ತೆ. ಬನ್ನಿ, ಕಿಚನ್ ನೋಡೋದಾದರೆ ಕಿಚನ್ ಕೂಡ ನಿಮಗೆ ಫುಲ್ ವುಡ್ ವರ್ಕ್ ಎಲ್ಲ ಫುಲ್ ಕಂಪ್ಲೀಟ್ ಮಾಡಿದ್ದಾರೆ. ಹ್ಯಾಂಡಲ್ ಕೂಡ ಬಿಟ್ಟಿಲ್ಲ, ಫುಲ್ಲು ಹ್ಯಾಂಡಲ್ ಕೂಡ ಹಾಕಿ ಫಿನಿಷ್ ಮಾಡಿದ್ದಾರೆ. ನೋಡಿ, ಇನ್ನು ನೀವು ಈ ರೂಮ್ನ ನೋಡೋದಾದರೆ ನೋಡಿ, ರೂಮು ಫುಲ್ ಫ್ರೀಯಾಗೇ ಇದೆ. ನೀವು ಕಾಟ್ ಹಾಕ್ಕೊಂಡ್ರು ಏನು ಎಲ್ಲೂ ಡಿಸ್ಟರ್ಬೆನ್ಸ್ ಅಲ್ಲ. ನಿಜವಾಗೂ ರೂಮ್ ಕೂಡ ಆರಾಮಾಗಿ ಫ್ರೀಯಾಗಿದೆ. ಮತ್ತು ವುಡ್ ವರ್ಕ್ ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಈ ರೂಮಲ್ಲಿ, ಈ ಮನೆಯಲ್ಲಿ ನಿಮಗೆ ಕಾಮನ್ ಟಾಯ್ಲೆಟು, ಇನ್ನು ಫಿಟ್ಟಿಂಗ್ಸ್ ಅಷ್ಟೇ ಆಗಬೇಕಿಲ್ಲಿ, ಬೇರೆ ಎಲ್ಲ ಕೆಲಸ ಆಗಿದೆ. ನೋಡಿ, ಈ ಕಡೆಯಿಂದ ಕೂಡ ಒಂದು ಸಾರಿ ಸೆಟ್ ಪ್ಯಾಕ್ನ ನಾನು ನಿಮಗೆ ತೋರಿಸಿರ್ತೀನಿ. ನೋಡಿ, ಸೆಟ್ ಪ್ಯಾಕು ತುಂಬಾ ಚೆನ್ನಾಗಿ ಕೊಡುತ್ತೆ. ನೋಡಿ, ಈ ಮೂಲೆಗೆ ಬಂದು ನೀವು ಈ ಕಡೆ ತಿರುಗಿಕೊಂಡ್ರೆ ಆರಾಮಾಗಿ ಮತ್ತೆ ಅಲ್ಲೋಗಿ ಆ ಕಡೆಗೆ ಬರ್ಬೋದು. ಆ ಥರ ಸೆಟ್ ಪ್ಯಾಕ್ ಇದೆ. ನನಗೆ ಸೆಟ್ ಪ್ಯಾಕ್ ತುಂಬ ಇಷ್ಟ ಆಯಿತು. ಸೂಪರ್ ಸರ್, ಸೆಟ್ ಪ್ಯಾಕ್ ಚೆನ್ನಾಗಿ ಕೊಟ್ಟಿದ್ದೀರಾ ಸರ್. ಓಕೆ, ಬನ್ನಿ, ಈಗ ನಾವು ಫಸ್ಟ್ ಫ್ಲೋರ್ ಹೋಗೋಣ. ಫಸ್ಟ್ ಫ್ಲೋರಲ್ಲಿ ಡಬಲ್ ಬೆಡ್ರೂಮ್ ಮನೆ ಇದೆ. ಆ ಮನೆ ನಾನು ನಿಮ್ಗೆ ವಿಸಿಟ್ ಮಾಡಿಸಿ, ಮತ್ತು ಸೆಕೆಂಡಲ್ಲಿ ವಿಸಿಟ್ ಮಾಡಿಸಿ, ಥರ್ಡಲ್ಲಿ 1 RK ಬರುತ್ತೆ. ಅದು ಕೂಡ ನಾನು ನಿಮಗೆ ತೋರಿಸ್ಕೊಂಡು ಕರ್ಕೊಂಬರ್ತೀನಿ. ಇನ್ನು ನಾನು ನಿಮ್ಗೆ ಹೇಳೋದಾದರೆ ನೋಡಿ, ಸ್ಟೇರ್ ಕೇಸ್ನ ತುಂಬಾ ಫ್ರೀಯಾಗಿ ಮಾಡಿದ್ದಾರೆ. ಸ್ಟೇರ್ ಕೇಸು ತುಂಬಾ ಫ್ರೀ ಇದೆ, ಆರಾಮಾಗಿ ತುಂಬಾ ಫ್ರೀ ಇದೆ. ನಿಜವಾಗ್ಲೂ ಸ್ಟೇರ್ ಕೇಸು ಚೆನ್ನಾಗಿ ಫ್ರೀಯಾಗಿ ಮಾಡಿದ್ದೀರಾ ಸರ್. ಬನ್ನಿ, ಈಗ ನಾವು ಫಸ್ಟ್ ಫ್ಲೋರ್ ಬಂದಿದ್ದೀವಿ. ಫಸ್ಟ್ ಫ್ಲೋರ್ಗೆ ಸೇಫ್ಟಿ ವೈಸ್ ಗ್ರಿಲ್ ಕೂಡ ಕೊಟ್ಟಿದ್ದಾರೆ. ಸೇಫ್ಟಿ ವೈಸ್ ಗ್ರಿಲ್ ಕೊಟ್ಟು ಸೇಫ್ಟಿ ವೈಸ್ ಗೇಟ್ನ ಕೂಡ ನೋಡಿ, ಗೇಟ್ ಕೂಡ ನಿಮಗೆ ಸೇಫ್ಟಿ ವೈಸ್ ಇದೆ. ಈ ಮನೆಗೆ ಸಪ್ರೇಟು ಸೇಫ್ಟಿ ವೈಸ್ ಬರುತ್ತೆ ಮನೆ. ಮತ್ತೆ ನೀವೀಗ ಫಸ್ಟ್ ಫ್ಲೋರಲ್ಲಿರೋ ಮನೆ ನೋಡೋದಾದರೆ ಬನ್ನಿ, ಮನೇನ ವಿಸಿಟ್ ಮಾಡೋಣ. ನೋಡಿ, ಇನ್ನು ಡೋರ್ ವೈಸ್ ನೋಡಿ, ಡೋರ್ ವೈಸ್ ತುಂಬ ಚೆನ್ನಾಗಿ ಬಂದಿದೆಯಲ್ವಾ. ಬನ್ನಿ, ನಾವೀಗ ಫುಲ್ಲು ಮನೆಯನ್ನು ಒಂದು ಸಾರಿ ವಿಸಿಟ್ ಮಾಡೋಣ. ನೋಡಿ, ತುಂಬಾ ಹಾಲ್ ಫ್ರೀಯಾಗಿದೆ. ನೀವು ಇನ್ನು ವುಡ್ ವರ್ಕ್ ನೋಡಿ, ಫುಲ್ ಚೆನ್ನಾಗಿ ಬಂದಿದೆ ಅಲ್ವಾ.
ಇನ್ನು ಪಿ ಒ ಪಿ ನೋಡೋದಾದರೆ ಹಾಲಲ್ಲಿರೋ ಒಂದು ಪಿ ಒ ಪಿನ ನೀವು ನೋಡ್ತೀವಿ ಅನ್ನೋದಾದರೆ ನೋಡಿ ಈ ಥರ ಬರುತ್ತೆ. ಡೀಸೆಂಟಾಗಿ ಮಾಡಿದ್ದಾರೆ ಪಿ ಒ ಪಿ. ನೋಡಿ ಹಾಲು ಅದು ರೂಮ್ ಬರುತ್ತೆ. ಒಂದು ಸರಿ ಎಲ್ಲ ನಾನು ವಿಸಿಟ್ ಮಾಡಿಸ್ತೀನಿ. ಆದರೆ ಫಸ್ಟೇ ಹಾಲು ನಿಜವಾಗೂ ತುಂಬ ದೊಡ್ಡದಾಗಿದೆ ನೋಡಿ. ಈ ಕಡೆ ಕೂಡ ಹಾಲು ಬರುತ್ತೆ ನಿಮಗೆ ನೋಡಿ, ಈ ಕಡೆನೂ ಹಾಲು ಬರುತ್ತೆ. ಇದು ಫುಲ್ ಉದ್ದ ಇದೆ ಹಾಲು ನೋಡಿ. ಇನ್ನು ಈ ಕಡೆ ನಿಮಗೆ ಬಂದರೆ ದೇವ್ರ ಮನೆ ಬರುತ್ತೆ. ದೇವ್ರ ಮೂಲೆಯಲ್ಲಿ ಕರೆಕ್ಟಾಗಿ ದೇವ್ರ ಮನೆ ಕೊಟ್ಟಿದ್ದಾರೆ. ಅದೇ ಥರ ಇಷ್ಟು ಕುತ್ಕೊಂಡು ಪೂಜೆ ಮಾಡ್ಬೋದು, ಆ ಥರನೇ ಮಾಡಿದ್ದಾರೆ. ನಿಮಗಿನ್ನು ಕಿಚನ್ ವೈಸ್ ನೋಡೋದಾದರೆ ನೋಡಿ, ಕಿಚನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಿಚನ್ ವೈಸ್ ನೋಡೋದಾದರೂ ಕೂಡ ಚೆನ್ನಾಗಿ ಮಾಡಿದರೆ ಹಂಗಾಗಿ ಇಟ್ಟು ನಿಮಗೆ ಕಿಚನ್ಗೆ ಯುಟಿಲಿಟಿ ಕೂಡ ಕೊಟ್ಟಿದ್ದಾರೆ. ನಾನು ಅದನ್ನು ತೋರ್ಸೋಕ್ಕೆ ಮುಂಚೆ ಕಿಚನಲ್ಲಿ ಏನೇನು ಮಾಡಿದ್ದಾರೆ ಅಂತ ತೋರಿಸ್ತಿದ್ದೀನಿ ನೋಡಿ. ಕಿಚನ್ ಬಾಕ್ಸ್ಗಳು ಎಲ್ಲೆಲ್ಲಿ ಖಾಲಿ ಇದೆ ಅಲ್ಲೆಲ್ಲ ನಿಮಗೆ ನೋಡಿ. ಈ ಕಡೆಯೂ ಕೂಡ ನೋಡಿ ತುಂಬಾ ಇವರು ಕಿಚನ್ನ ಜಾಸ್ತಿ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ. ಎಲ್ಲ ಕಡೆಯೂ ನಿಜವಾಗ್ಲೂ ಈ ಥರ ಒಂದು ಬಾಕ್ಸ್ಗಳನ್ನ ಮಾಡಿ ನೋಡಿ. ಎಲ್ಲೆಲ್ಲಿ ಖಾಲಿ ಇದೆ ಎಷ್ಟೊಂದು ನೋಡಿ. ಮೇಲೂ ನಿಮಗೆ ಎಲ್ ಶೇಪಲ್ಲಿ ಕೊಟ್ಟಿದ್ದಾರೆ. ಮತ್ತು ಇದೂ ಸಣ್ಣ ಪುಟ್ಟ ಪಾತ್ರೆ ಇಟ್ಕೊಳ್ಳೋಕ್ಕೆ ಮತ್ತು ಬಾಕ್ಸ್ಗಳು ಇಟ್ಕೊಳ್ಳೋಕ್ಕೆ ಅಂತೇಳಿ ಈ ಥರ ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಈ ಥರ ಡೋರ್ನ ನಿಮಗೆ ಹೈಡ್ರಾಲಿಕ್ ಇದನ್ನು ಮಾಡಿ ಹಾಕಿದ್ದಾರೆ. ನಿಮಗೆ ಇನ್ನು ಇದನ್ನು ನೋಡೋದಾದರೆ ಯುಟಿಲಿಟಿ ನೋಡೋದಾದರೆ ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಯುಟಿಲಿಟಿ ನೋಡಿ, ಯುಟಿಲಿಟಿಗೆ ಸೇಫ್ಟಿ ವೈಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಗಾಳಿ ಬೆಳಕು ಬರಬೇಕು ಮತ್ತು ಸೇಫ್ಟಿನೂ ಇರಬೇಕು, ಆ ಟೈಪ್ನ ಗ್ರಿಲ್ ಮಾಡಿ ಗೋಡೆ ಕಟ್ಟಿ ಮಧ್ಯದಲ್ಲಿ ಒಂದು ಗ್ರಿಲ್ನ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಯುಟಿಲಿಟಿ ತೋರಿಸಿದಾಯ್ತಲ್ವ, ನಾನು ನಿಮಗೆ ಇವಾಗ ಬನ್ನಿ ರೂಮ್ಗಳು ಯಾವ ಥರ ಇದೆ ಅಂತ ಹಂಗೆ ತೋರಿಸ್ಕೊಂಡು ಕರ್ಕೊಂಬರ್ತೀನಿ. ಹಾಲಂತೂ ತುಂಬಾ ದೊಡ್ಡದಾಗಿ ಬಂದಿದೆ ನೋಡಿ. ಇನ್ನೂ ಒಂದು ಸರಿ ಹಾಲನ್ನ ನಾನು ನಿಮ್ಗೆ ವಿಸಿಟ್ ಮಾಡಿಸೋದಾದರೆ ನೋಡಿ, ಹಾಲು ತುಂಬಾ ದೊಡ್ಡದಾಗಿದೆ. ಫುಲ್ ಹಿಂದಕ್ಕೆ ಹೋಗ್ತೀನಿ ನೋಡಿ. ನೋಡಿ ಇವಾಗ ಫುಲ್ ಹಾಲು ಅಲ್ಲಿವರೆಗೂ ಹಾಲೇ ಇದೆ ಉದ್ದ. ಬನ್ನಿ ಈಗ ನಾನು ನಿಮಗೆ ಇಲ್ಲಿ ಹ್ಯಾಂಡ್ ವಾಶ್ ಬರುತ್ತೆ ಈ ಮೂಲೆಯಲ್ಲಿ. ಬನ್ನಿ ಈಗ ನಿಮ್ಗೆ ಅಲ್ಲಿ ಡೈನಿಂಗ್ ಟೇಬಲ್ ಹಾಕ್ಕೊಂಡ್ರೆ ಆರಾಮಾಗಿ ಫ್ರೀ ಆಗಿರುತ್ತೆ. ನಾವು ಉದ್ದೇಶಕ್ಕೆ ಹಂಗೆ ಮಾಡಿದ್ದಾರೆ ನೋಡಿ. ಇದು ಡಬಲ್ ಬೆಡ್ರೂಮ್ ಮನೆ. ಇಲ್ಲಿ ನಿಮಗೆ ಕಾಮನ್ ಟಾಯ್ಲೆಟ್ ಇದು ನೋಡಿ. ಇದು ಒಂದು ರೂಮ್ ಬರುತ್ತೆ. ರೂಮ್ ವುಡ್ ವರ್ಕು, ಈ ಕಡೆ ವುಡ್ ವರ್ಕ್ ಕೊಟ್ಟಿದ್ದಾರೆ ನೋಡಿ. ವುಡ್ ವರ್ಕ್ ಕೂಡ ಡೀಸೆಂಟಾಗಿದೆ. ವೈಟ್ ಆ್ಯಂಡ್ ಬ್ಲ್ಯಾಕ್ ಕಲರ್ನ ಕೊಟ್ಟಿದ್ದಾರೆ. ಚೆನ್ನಾಗಿ ಬಂದಿದೆ ಅಲ್ವಾ ರೂಮು. ಇನ್ನು ನಾವು ಇನ್ನೊಂದು ರೂಮ್ ಇದೆ, ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದು ಮಾಸ್ಟರ್ ಬೆಡ್ರೂಮು. ನಿಜವಾಗೂ ರೂಮ್ ದೊಡ್ಡದಾಗಿ ಬಂದಿದೆ ನೋಡಿ. ರೂಮ್ ದೊಡ್ಡದಾಗಿದೆ. ಇನ್ನು ಈ ಕಡೆ ನೀವು ವುಡ್ ವರ್ಕ್ ನೋಡಿ. ವುಡ್ ವರ್ಕ್ ಫುಲ್ಲಿ ವುಡ್ ವರ್ಕ್ ಕೊಟ್ಟಿದ್ದಾರೆ. ವುಡ್ ವರ್ಕ್ ಕೂಡ ಬ್ಲ್ಯಾಕ್ ಆ್ಯಂಡ್ ವೈಟ್ನ ಬಳಸಿ ಡೀಸೆಂಟಾಗಿದೆ ಕಲರ್ ಅಂದ್ಕೊತೀನಿ ನಾನು ನೋಡಿ. ಇನ್ನು ರೂಮಲ್ಲಿ ಪಿ ಒ ಪಿ ನೋಡೋದಾದರೆ ಮಾಸ್ಟರ್ ಬೆಡ್ರೂಮಲ್ಲಿರೋ ಪಿ ಒ ಪಿ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಇನ್ನು ಇಲ್ಲಿ ನಿಮಗೆ ಅಟ್ಯಾಚ್ ಟಾಯ್ಲೆಟ್ ಕೂಡ ಇದೆ ವಿತ್ ಬಾಲ್ಕನಿ ಕೂಡ ಇದೆ ನೋಡಿ. ಇದು ಬಾಲ್ಕನಿ ಬರುತ್ತೆ ನಿಮಗೆ. ಇಬ್ಬರು ಸಿಟ್ ಮಾಡ್ಬೋದು. ಇಬ್ಬರು ಅಂದರೆ ಸಿಟ್ಟಿಂಗ್ ಮಾಡ್ಕೊಬೋದು. ಇಲ್ಲಿಷ್ಟು ಜಾಸ್ತಿ ಜನ ಕೂರೋಕ್ಕಾಗಲ್ಲ ನೋಡಿ. ಇಲ್ಲಿ ಈ ಡೋರಿಂದ ನಿಮಗೆ ಆರಾಮಾಗಿ ಅಟ್ಯಾಚ್ ಟಾಯ್ಲೆಟ್ ಕೂಡ ಫ್ರೀಯಾಗಿದೆ ನೋಡಿ. ತುಂಬಾ ದೊಡ್ಡದಾಗಿದೆ ಟಾಯ್ಲೆಟು. ಹಂಗೆ ಫುಲ್ ವಾಲ್ಗೆ ಟೈಲ್ಸ್ನ ಕೊಟ್ಟಿದ್ದಾರೆ. ಈಗೆಲ್ಲರೂ ಇದೊಂದು ತುಂಬಾ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ. ಪೇಂಟು ಅವಶ್ಯಕತೆ ಬರೋದಿಲ್ಲ ಮತ್ತು ಕ್ಲೀನಿಂಗು ಕೂಡ ಅಷ್ಟೇ ಈಸಿ ಆಗುತ್ತೆ. ನಾವೀಗ ಫಸ್ಟ್ ಫ್ಲೋರ್ ಇರೋ ಮನೆ ನಾನು ನಿಮಗೆ ತೋರಿಸಿದ್ದೀನಿ. ಮನೆ ಚೆನ್ನಾಗಿದೆ, ನಿಜವಾಗೂ ಚೆನ್ನಾಗಿದೆ ಮನೆ ಅಲ್ವಾ. ಸೇಮ್ ಸೆಕೆಂಡ್ ಫ್ಲೋರಲ್ಲಿ ಹೆಂಗಿದೆ ಅಂತ ಒಂದು ಸರಿ ವಿಸಿಟ್ ಮಾಡೋಣ ಬನ್ನಿ. ಸೇಮ್ ಇದ್ದರೆ ಜಾಸ್ತಿ ಹೊತ್ತು ನೋಡೋದು ಬೇಡ. ಸೇಮ್ ಇದ್ದರೆ ಸೇಮ್ ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡೋಣ. ಇಲ್ಲ ಡಿಸೈನ್ ಏನಾದರೂ ಬೇರೆ ಇದ್ದರೆ ಚೇಂಜ್ ಮಾಡಿ ಮಾತಾಡೋಣ. ಸೆಕೆಂಡ್ ಫ್ಲೋರಲ್ಲಿ ಯಾವ ಥರ ಇದೆ ಒಂದು ಸರಿ ನೋಡೋಣ. ಓನರ್ ಇರೋಕ್ಕೆ ಅಂತಲೇ ಸ್ವಲ್ಪ ಗ್ರಿಲ್ಲೆಲ್ಲ ಹಾಕಿದ್ದಾರೆ, ಅದಕ್ಕೆ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಫ್ಲೋರು. ಇನ್ನು ಸೆಕೆಂಡ್ ಫ್ಲೋರ್ ಬರೋದಾದರೆ ಡೋರ್ ವೈಸ್ ಏನೂ ಚೇಂಜಸ್ ಇಲ್ಲ. ಡೋರ್ ಥಿಕ್ನೆಸ್ಸು ವಾಸ್ಕಲ್ಲು ಅದೆಲ್ಲ ಸೇಮ್ ಇದೆ. ಹಾಲು ಸೇಮ್ ಬರುತ್ತೆ ನೋಡಿ. ಟಿ ವಿ ಯೂನಿಟು ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಓನರ್ ಇರೋ ಮನೆ ಅಂತ ಹೇಳಿ ಅದು ಕೆಳಗಡೆ ಸ್ವಲ್ಪ ವುಡ್ ವರ್ಕ್ ಜಾಸ್ತಿ ಮಾಡಿದ್ದಾರೆ, ಬೇರೆ ಏನಿಲ್ಲ. ಇನ್ನು ಅಗಲ ಎಲ್ಲ ಸೇಮ್ ಬರುತ್ತೆ, ಅದೆಲ್ಲ ಏನು ಚೇಂಜ್ ಆಗೋದಿಲ್ಲ. ದೇವ್ರ ಮನೆ ಕೂಡ ಸೇಮ್ ಇದೆ ನೋಡಿ. ದೇವ್ರ ಮನೆ ಕರೆಕ್ಟಾಗಿ ಸೇಮ್ ಇದೆ. ನಾನು ನಿಮಗೆ ಇದು ಕಿಚನ್ ಕೂಡ ಸೇಮೇ ಮಾಡಿದ್ದಾರೆ. ಕಿಚನಲ್ಲಿ ಏನಂದರೆ ಡೋರ್ಗಳ್ನ ಚೇಂಜ್ ಮಾಡಿದ್ದಾರೆ, ಬೇರೆ ಏನೂ ಚೇಂಜ್ ಮಾಡಿಲ್ಲ. ಅಲ್ಲಿ ಹೈಡ್ರಾಲಿಕ್ ಮಾಡಿದ್ದಾರೆ, ಇಲ್ಲಿ ಹ್ಯಾಂಡಲ್ ಡೋರ್ ಮಾಡಿದ್ದಾರೆ, ಬೇರೆ ಏನಿಲ್ಲ. ಕಿಚನ್ ನೋಡೋದಾದರೆ ನೀವು ಇದಕ್ಕೂ ಕೂಡ ಯುಟಿಲಿಟಿ ಕೊಟ್ಟಿದ್ದಾರೆ. ನಾನಿರೋದು ಸೆಕೆಂಡ್ ಫ್ಲೋರಲ್ಲಿ. ಈಗ ಹಾಲ್ನ ತೋರಿಸಿದ್ದೀನಲ್ವ. ಈಗ ಕಾಮನ್ ಟಾಯ್ಲೆಟು ಸೇಮ್ ರೂಮು, ಕೆಳಗಡೆ ಹೆಂಗಿತ್ತು ಅದೇ ಥರ ರೂಮ್ ಇದೆ. ಈ ರೂಮ್ ಕೂಡ ಸೇಮ್ ಮಾಸ್ಟರ್ ಬೆಡ್ರೂಮ್ ಹಂಗೆ ಇದೆ. ವುಡ್ ವರ್ಕಲ್ಲಿ ಕಲರ್ನ ಚೇಂಜ್ ಮಾಡಿದ್ದಾರೆ, ಬೇರೆ ಪಿ ಒ ಪಿ ಕೂಡ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಇನ್ನು ಬಾಲ್ಕನಿನೂ ಅಲ್ಲೇ ಬರುತ್ತೆ. ಕಾಮನ್ ಟಾಯ್ಲೆಟ್ ಕೂಡ ಅಟ್ಯಾಚ್ ಟಾಯ್ಲೆಟ್ ಕೂಡ ಇಲ್ಲೇ ಬರುತ್ತೆ. ನಿಮಗೆ ಅಷ್ಟು ಚೇಂಜಸ್ ಅಂತ ಏನೂ ಅನಿಸೋದಿಲ್ಲ. ವುಡ್ ವರ್ಕ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಓನರ್ ಮನೆಗೆ ಮತ್ತು ಈ ಮನೆಗೂ.
ಇನ್ನು ಮೇಲುಗಡೆ ಒಂದು ನಾರ್ಕೆ ಇದೆ, ಅದು ಕೂಡ ನಾನು ನಿಮಗೆ ತೋರಿಸ್ಬಿಡ್ತೀನಿ ಬನ್ನಿ. ಮೇಲುಗಡೆ ಇರೋ ಒಂದು ನಾರ್ಕೆ ನೋಡೋದಾದರೆ ನೀವು ಈ ಥರ ಬರುತ್ತೆ. ಅಟ್ಯಾಚ್ ಟಾಯ್ಲೆಟು, ಆರ್ಕೆ ಆದ್ರೂ ದೊಡ್ಡದಾಗೇ ಇದೆ, ಫುಲ್ ಫ್ರೀ ಆಗಿದೆ. ಅಟ್ಯಾಚು ನೋಡಿದ್ದು ಟಾಯ್ಲೆಟು. ಇದು ನಿಮಗೆ ಸೇಮ್ ಬಾಲ್ಕನಿ ಹಿಂಗೆ ಕೊಟ್ಟಿದ್ದಾರೆ ನೋಡಿ. ಆರ್ಕೆಗೂ ಕೂಡ ಬಾಲ್ಕನಿ ಇದೆ ಅಲ್ವಾ ಫ್ರೆಂಡ್ಸ್. ಎಲ್ಲ ತೋರಿಸಿದ್ದೀನಿ. ಇದರ ಡೀಟೇಲ್ಸ್ ಹೇಳೋದಾದರೆ ಒಡೇರಳ್ಳಿ ಬರುತ್ತೆ, ಲಕ್ಷ್ಮೀಪುರ ನಿಮಗೆ ಅರ್ಧ ಕಿಲೋಮೀಟ್ರಲ್ಲಿ ಬರುತ್ತೆ, ಮತ್ತು ಸಂಭ್ರಮ್ ಕಾಲೇಜ್ ಕೂಡ ಅರ್ಧ ಕಿಲೋಮೀಟ್ರಲ್ಲಿ ಐತೆ. MS ಪಾಳ್ಯ 1 ಕಿಲೋಮೀಟ್ರಲ್ಲಿ ಬರುತ್ತೆ. NPS ಸ್ಕೂಲ್ ಕೂಡ ನಿಮಗೆ 1 ಕಿಲೋಮೀಟ್ರ್ ಒಳಗಡೆ ಸಿಗುತ್ತೆ. ನಿಮಗೆ ಇನ್ನು ಯಲಹಂಕ ತೊಗೊಳ್ಳೋದಾದರೆ ಮಿನಿಮಮ್ 3 ಕಿಲೋಮೀಟ್ರ್ ಒಳಗಡೆ ಯಲಹಂಕ ಸಿಗುತ್ತೆ. ಇಷ್ಟೆಲ್ಲ ಹತ್ತಿರದಲ್ಲಿ ಒಂದು ಒಳ್ಳೆ ಮನೆ ನಾನು ನಿಮಗೆ ತೋರಿಸಿದ್ದೀನಿ. ಇದರ ಸೈಜ್ ಬಂದು 25ಕ್ಕೆ 40, ರೇಟ್ ಬಂದು 2,10,00,000 ಹೇಳ್ತಾಯಿದ್ದಾರೆ. ಸ್ಲೈಟ್ಲಿ ನೆಗೆಸಬಲ್ ಇದೆ. ವೆಸ್ಟ್ ಫೇಸು ಈ ಖಾತ ರೆಡಿ ಇದೆ. ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ನಿಮ್ಗೆ ಬೇಕು ಅಂದರೆ ದಯವಿಟ್ಟು ಸ್ಕ್ರೀನ್ ಮೇಲೆ ಬರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು.